ಕರ್ನಾಟಕ ರಾಜಕೀಯ ಕ್ಷೇತ್ರದಲ್ಲಿ ಬಹುದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಇನ್ನೇನು ಕೆಲವೇ ದಿನಗಳಲ್ಲಿ ಉಪಮುಖ್ಯಮಂತ್ರಿಗಳಾಗ್ತಾರಾ? ಈ ಬಾರಿ ಡಿಸಿಎಂ ಆಗೇ ಬಿಡ್ತಾರಾ ಸತೀಶ್ ಜಾರಕಿಹೊಳಿ ಅನ್ನೋ ಬಹುದೊಡ್ಡ ಪೊಲಿಟಿಕಲ್ ಬ್ರೇಕಿಂಗ್ ಇದು. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಶತಾಯಗತಾಯ ಡಿಸಿಎಂ ಆಗೋದಕ್ಕೆ ಜಾರಕಿಹೊಳಿ ಕಸರತ್ತು ಮಾಡ್ತಾ ಇದ್ದಾರೆ. ಡಿಸಿಎಂ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಶತ ಪ್ರಯತ್ನ. ದೆಹಲಿಯಲ್ಲಿ ಮತ್ತೆ ಶುರುವಾಯಿತು ಡಿಸಿಎಂ ಪಾಲಿಟಿಕ್ಸ್. ಡಿಸಿಎಂ ಹುದ್ದೆಗಳ ಸೃಷ್ಟಿ, ಅದರ ಕುರಿತು ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಚರ್ಚೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಪ್ರಾದೇಶಿಕ ಪ್ರಾತಿನಿಧ್ಯದ ಬೇಡಿಕೆ ಇದೆ. ಯುಕೆ ಸಮಾನ ಪ್ರಾತಿನಿಧ್ಯ ನೀಡೋದಕ್ಕೂ ಒತ್ತಡ. ತಣ್ಣಗಾಗಿದ್ದ ಡಿಸಿಎಂ ಹುದ್ದೆಗೆ ಮತ್ತೆ ಜೀವ ತುಂಬಿದ ಸಾಹುಕಾರ್. ರಾಜ್ಯದಲ್ಲಿ ಅಹಿಂದ ಮತ ಬ್ಯಾಂಕ್ ಬಲಪಡಿಸುವ ತಂತ್ರ. ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯ, ಈ ಅಹಿಂದ ಅನ್ನುವ ಮಂತ್ರವನ್ನ ಜಪಿಸುತ್ತಾ ಸತೀಶ್ ಜಾರಕಿಹೊಳಿ ಈ ಹಿಂದಿನಿಂದಲೂ ಕೂಡ ಅನೇಕ ತರಹದ ವಿಸ್ಮಯಗಳನ್ನ ಮಾಡಿದ್ದಾರೆ. ಬೈ ಎಲೆಕ್ಷನ್ ಸಂದರ್ಭ ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಕ್ಷೇತ್ರದಲ್ಲಿ ಮತ ಎಲೆಕ್ಷನ್ ಬೈ ಎಲೆಕ್ಷನ್ ಆಯ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಪ್ರಯೋಗ ಮಾಡಿದ್ದು ಅಹಿಂದ ಸೂತ್ರವನ್ನೇ. ಜಾರಕಿಹೊಳಿ ಅವರ ಸ್ಯಾಕ್ರಿಫೈಸ್, ಜಾರಕಿಹೊಳಿ ಅವರ ತ್ಯಾಗ, ಜಾರಕಿಹೊಳಿ ಅವರ ಕೊಡುಗೆ, ಜಾರಕಿಹೊಳಿ ಅವರ ಅನುಭವ, ಜಾರಕಿಹೊಳಿ ಅವರ ಆಕ್ಟಿವ್ನೆಸ್, ಇವೆಲ್ಲವೂ ಕಾಂಗ್ರೆಸ್ಸಿಗೆ ಲಾಭ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರಿದ್ದಾರ? ಕ್ವಶ್ಚನ್ ಮಾರ್ಕ್. ಪೊಲಿಟಿಕಲ್ ಪರ್ಫಾರ್ಮೆನ್ಸ್ ಆಧಾರಿತ ಅಥವಾ ಅದನ್ನಾಧರಿಸಿ ಡಿಸಿಎಂ ಹುದ್ದೆ ಈ ಬಾರಿ ಸತೀಶ್ ಜಾರಕಿಹೊಳಿಗೆ ಸಿಗುತ್ತಾ? ನಿಶ್ಚಲ ಮತ್ತು ನಿಷ್ಕ್ರಿಯಗೊಂಡಿದ್ದ ಡಿಸಿಎಂ ಅನ್ನುವ ಮೂರು ಪದ ಈಗ ಮತ್ತೆ ಜೀವ ಪಡೆದುಕೊಳ್ಳೋದಕ್ಕೆ ಜಾರಕಿಹೊಳಿ ಕಾರಣಕರ್ತರಾದ್ರ? ಉತ್ತರ ಕರ್ನಾಟಕ ಉತ್ತರವೇ ಇಲ್ಲದ ಪ್ರಶ್ನೆಯಾಗಿ ಐತಿಹಾಸಿಕವಾಗಿ ಉಳಿದಿರುವಾಗ ಉತ್ತರ ಕರ್ನಾಟಕದ ಪ್ರಾತಿನಿಧ್ಯಕ್ಕೆ ಹೋರಾಟಗಳು ಶುರುವಾಯಿತಾ? ಈ ಹೋರಾಟಕ್ಕೆ ಕಾರಣಭೂತರಾದವರು ಸತೀಶ್ ಜಾರಕಿಹೊಳಿನ? ಈ ಅರ್ಥದಲ್ಲೂ ಕೂಡ ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಸರಿ, ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರ ರಚನೆ ಮಾಡಿದ್ರಲ್ಲ, ಅದಾದ ನಂತರ ಮೊದಲ ಹಂತದ ಸಚಿವ ಸಂಪುಟ ರಚನೆಯೂ ಆಯ್ತಲ್ಲ, ಆ ಸಂದರ್ಭದಲ್ಲಿದ್ದಂತಹ ಡಿಸಿಎಂ ಕೂಗು ಬರಬರುತ್ತಾ ಧ್ವನಿಗಳು ಕಡಿಮೆ ಆಗೋದಕ್ಕೆ ಶುರುವಾಯಿತು. ಎರಡನೇ ಸುತ್ತಿನ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಅವರಿಗೆ ಸಿಗಬೇಕು, ಯುಟಿ ಖಾದರ್ ಅವರಿಗೆ ಸಿಗಬೇಕು, ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗಬೇಕು ಅನ್ನುವ ಚರ್ಚೆ ತೆಳ್ಳಗೆ ರಾಜ್ಯದಲ್ಲಿ ಓಡಾಡ್ತಾ ಇತ್ತು. ಆದರೆ ಅಷ್ಟೊತ್ತಿಗದಾಗಲೇ ಜಮೀರ್ ಅಹ್ಮದ್ ಅವರ ಆಡಿಯೋ ಬಾಂಬ್ ಸ್ಫೋಟಗೊಳ್ತು. ಅದಾದ ನಂತರ ಯತೀಂದ್ರ ಸಿದ್ದರಾಮಯ್ಯರಿಗೆ ಸಿಗುತ್ತೆ ಅನ್ನೋ ಚರ್ಚೆಗಳು ಶುರುವಾಯಿತು. ಅದು ಕೂಡ ಮೊಟಕಾಯಿತು. ಸೊ ಈಗ ಮತ್ತೆ ಸೃಷ್ಟಿಯಾಗಿದೆ ಡಿಸಿಎಂ ಅನ್ನುವ ಹುದ್ದೆಯ ಚರ್ಚೆ. ಹಾಗಾದರೆ ಸತೀಶ್ ಜಾರಕಿಹೊಳಿ ಆಗ್ತಾರಾ? ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಪೊಲಿಟಿಕಲ್ ಡೆವಲಪ್ಮೆಂಟು. ಸೊ ಡಿಸಿಎಂ ಆಗೇ ಬಿಡ್ತಾರಾ ಸತೀಶ್ ಜಾರಕಿಹೊಳಿ? ಶತಾಯಗತಾಯ ಡಿಸಿಎಂ ಆಗೋದಕ್ಕೆ ಸತೀಶ್ ಕಸರತ್ತು. ಕಳೆದ ಬಾರಿ ಲೋಕೋಪಯೋಗಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಎರಡೆರಡು ಖಾತೆಗೆ ಡಿಮ್ಯಾಂಡ್ ಇಟ್ಟಿದ್ರು ಹೈಕಮಾಂಡ್ನ ಮುಂದೆ. ನನಗೊಂದು ಲೋಕೋಪಯೋಗಿ, ಅದರ ಜೊತೆಗೆ ಡಿಸಿಎಂ, ಅದಿಲ್ಲ ಅಂದರೆ ಕೆಪಿಸಿಸಿ, ಮೂರರಲ್ಲಿ ಸಿಕ್ಕಿದ್ದು ಪುಣ್ಯಾತ್ಮನಿಗೊಂದೇ ಖಾತೆ. ಆ ಖಾತೆಯನ್ನು ನಿಭಾಯಿಸ್ಕೊಂಡು ಕೂತಿದ್ದಾರೆ. ಆದರೆ ಒಂದು ಖಾತೆಯನ್ನು ಗಿಟ್ಟಿಸಿಕೊಳ್ಳಬಹುದಾದ ಅತಿ ಚಿಕ್ಕ ವ್ಯಕ್ತಿತ್ವ ಸತೀಶ್ ಜಾರಕಿಹೊಳಿಯರದ್ದಲ್ಲ. ಬದಲಾಗಿ 2-3 ಖಾತೆಯನ್ನು ನಿಭಾಯಿಸಬಹುದಾದ ಜಿ ಪರಮೇಶ್ವರ್ರಂತಹ, ಡಿ.ಕೆ. ಶಿವಕುಮಾರ್ರಂತಹ ಸಮಾನ ಸಾಮರ್ಥ್ಯ ಇರುವ ರಾಜಕಾರಣಿ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ. ಈ ಎಲ್ಲ ಬೇಡಿಕೆಗಳು ಮತ್ತು ಡಿಮ್ಯಾಂಡ್ಗಳು ಹೈಕಮಾಂಡ್ ನಾಯಕರ ಕಣ್ತೆರೆಸುತ್ತಾ ಕಾದು ನೋಡಬೇಕು. ಸತೀಶ್ ಜಾರಕಿಹೊಳಿ ಅವರ ಹೃದಯಕ್ಕೆ ಸಮಾಧಾನ ಸಿಗುತ್ತಾ ಕಾದು ನೋಡುವ ತಂತ್ರದಲ್ಲಿದ್ದಾರೆ. ಏನೇನಾಗಬಹುದು ಪೊಲಿಟಿಕಲ್ ವಾತಾವರಣದಲ್ಲಿ, ಇವೆಲ್ಲವೂ ಕೂಡ